ಹಾಯ್, ನಮಸ್ಕಾರ. ನಾವಿತ್ತು ನಿಮಗೆ ಒಂದು ಬೆಸ್ಟ್ ಬ್ಲೂಟೂತ್ ಮೈಕನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ರಿವ್ಯೂ ಅಂತ ಅಲ್ಲ, ಬಟ್ ನಾನು ತಗೊಂಡಿದ್ದೀನಿ. ಅದು ಯಾವ ರೀತಿ ಇತ್ತು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂತಂದರೆ ನಿಮ್ಗೆ ಏನಾದರೂ ಆ ರೀತಿ ಒಂದು ಬ್ಲೂಟೂತ್ ಮೈಕ್ ಬೇಕಾಗಿದ್ದರೆ ಈ ಒಂದು ಬ್ಲೂಟೂತ್ ಮೈಕ್ ಬೆಸ್ಟ್ ಅಂತ ಹೇಳ್ಬೋದು. ಮತ್ತು ಬಡ್ಜೆಟ್ ಫ್ರೆಂಡ್ಲಿ ಆಗಿದೆ, ಜಾಸ್ತಿ ಕಾಸ್ಟ್ಲಿನೂ ಅಲ್ಲ, ತುಂಬ ಕಡಿಮೆ ತೊಗೊಳಕ್ಕೆ ಹೋಗ್ಬೇಡಿ. ಒಂದು ಮೀಡಿಯಮಲ್ಲಿ ನಿಮಗೆ ಆದರೂ ಬೇಕು ಅಂದರೆ ಈ ಒಂದು ಬ್ಲೂಟೂತ್ ಮೈಕನ್ನು ಪರ್ಚೇಸ್ ಮಾಡ್ಬೋದು. ಬನ್ನಿ, ಅದು ಯಾವ ರೀತಿ ಇದೆ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನನ್ನ ಕೈಯಲ್ಲಿದೆ, ನೋಡ್ಬೋದು ಈ ಒಂದು ಮೈಕ್. ಇದು ನಾನು ಯೂಸ್ ಮಾಡಿ ನಿಮಗೆ ಹೇಳ್ತಾ ಇರೋದು, ಯಾಕಂದರೆ ಡೈರೆಕ್ಟಾಗಿ ಹೇಳ್ಬಾರ್ದು. ಅದಕ್ಕೋಸ್ಕರ ಆಲ್ಮೋಸ್ಟ್ ನಾನು 1 ಮಂತ್ ತಗೊಂಡಾಯ್ತು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡೋದು ಇಲ್ಲೂ ಕೂಡ ಇದನ್ನೇ ಈಗ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನೇನು ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಓಕೆ, ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ, ಯೂಸ್ ಕೂಡ ಮಾಡ್ತಾಯಿದ್ದೀನಿ. ಬಟ್ ಆದರೂ ಒಂದು ರಿವ್ಯೂ ಅಂತ ಇರುತ್ತಲ್ಲ, ಅದಕ್ಕೋಸ್ಕರ ಇದನ್ನು ಈ ರೀತಿ ಓಪನ್ ಮಾಡ್ತಾಯಿದ್ದೀನಿ. ಈ ಒಂದು ಮೈಕ್ನ ಹೆಸರು ಗ್ರೆನಿರೋ ಅಂತ. ಓಕೆ, ಇದರಲ್ಲಿ ಏನಿಲ್ಲ, ಖಾಲಿ ಬಾಕ್ಸ್ ಇದೆ. ಇದು ಬಂದು ನಮ್ಮ ಮೈನ್ ಪ್ರಾಡಕ್ಟ್ ಆಗಿರುತ್ತೆ. ಇದರಲ್ಲಿ ನಿಮಗೆ 3 ಥರ ಬರುತ್ತೆ. ಏನಪ್ಪ ಅಂದರೆ ನಿಮಗೆ ಸಿಂಗಲ್ ಮೈಕ್ ಕೂಡ ಬರುತ್ತೆ ಮತ್ತು ಡಬಲ್ ಮೈಕ್ ಕೂಡ ಬರುತ್ತೆ. ಅಂದರೆ ನೀವೇನಾದರೂ ಇಂಟರ್ವ್ಯೂ ಮಾಡ್ತಾಯಿದ್ದೀರಿ ಅಂತ ಅಂದರೆ ಅಲ್ಲಿ ಡಬಲ್ ಮೈಕ್ ಬೇಕಾಗುತ್ತೆ, ಅವ್ರಿಗೊಂದು ಮತ್ತು ನಿಮಗೊಂದು ಬೇಕಾಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ಬೇಡ ಅಂತಂದರೆ ಸಿಂಗಲ್ ಕೂಡ ಸಿಗುತ್ತೆ. ಅದು ನಿಮಗೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಇದಕ್ಕೆ ಮುಂಚೆ ಕೂಡ ನೋಡಿದೆ, ಯಾವುದು ಕೂಡ ಸೆಟ್ ಆಗಲಿಲ್ಲ. ಇದು ಗ್ರೆನಿರೋ J13 ಅಂತ. ಓಕೆ, ತುಂಬ ಚೆನ್ನಾಗಿದೆ, ನೋಡ್ಬೋದು. ಇದು ಆಲ್ಮೋಸ್ಟು 20 ಮೀಟರ್ಸ್ವರೆಗೂ ಕವರ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದಕ್ಕಿಂತ ಜಾಸ್ತಿ ಕೂಡ ಇದು ಕವರ್ ಆಗುತ್ತೆ, ಯಾಕಂದರೆ ನಾನು ಯೂಸ್ ಮಾಡಿದ್ದೀನಿ. ಚಾರ್ಜು ಕೂಡ ಅಷ್ಟೇ ಬೇಗ ಖಾಲಿ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನಾನು ತುಂಬ ಡೀಪಾಗಿ ಹೇಳೋಕ್ಕೆ ಹೋಗೋದಿಲ್ಲ. ಓಕೆ, ಯಾಕಂದರೆ ಯೂಸ್ ಮಾಡಿದ್ದೀನಿ, ಚೆನ್ನಾಗಿ ನಾಯ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಇದನ್ನ ಓಪನ್ ಮಾಡಿದೆ. ಓಕೆ, ಇದರಲ್ಲಿ ಏನಪ್ಪ ಇದೆ, ಇದು ಖಾಲಿ ಬಾಕ್ಸ್. ಮತ್ತು ನೆಕ್ಸ್ಟು ಇದು ನಮ್ಮ ಮೈನ್ ಪ್ರಾಡಕ್ಟ್ ಆಗಿರುತ್ತೆ. ನೋಡ್ಬೋದು, ಈ ರೀತಿ ಮಾಮೂಲಿ ಏರ್ಬಡ್ಸ್ ಯಾವ ರೀತಿ ಪ್ಯಾಕ್ ಮಾಡ್ತಾರೋ ಅದೇ ರೀತಿ ಪ್ಯಾಕ್ ಮಾಡಿದ್ದಾರೆ. ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ, ನೋಡ್ಬೋದು. ಮತ್ತು ನೆಕ್ಸ್ಟು ಇದರಲ್ಲಿ ಓಪನ್ ಮಾಡಿದ್ರೆ ಇದರಲ್ಲಿ ನಿಮಗೆ 2 ಸಿಗುತ್ತೆ. ನಾನು ತೊಗೊಂಡಿರೋದು 2. ನಿಮಗೆ ಅಂದರೂ 1 ಬೇಕಂದರೆ ಅದು ಕೂಡ ನಿಮಗೆ ಸಿಗುತ್ತೆ. ಇದರಲ್ಲಿ 2 ಮೈಕ್ ಇರುತ್ತೆ. ನಾನು ಆಲ್ರೆಡಿ ಒಂದು ಮೈಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮಗೆ ಒಂದು OTG ಕೇಬಲ್ ಕೊಡ್ತಾರೆ. ಅಂದರೆ ಕೇಬಲ್ ಥರ ಅಂದರೆ ಕನೆಕ್ಟರ್ ಥರ ಇರುತ್ತೆ. ಆ ಕನೆಕ್ಟರ್ನ ಯೂಸ್ ಮಾಡ್ಕೊಂಡು ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಅದನ್ನು ಕೂಡ ನಾನು ತೋರಿಸ್ತೀನಿ ಆಮೇಲೆ ನಿಮಗೆ ಯಾವುದು ಕೇಬಲ್ ಅಂತ. ಓಕೆ, ಅಥವಾ ಕೆಳಗಡೆ ಹಾಕಿರ್ತೀನಿ, ನೋಡ್ಬೋದು. ಇದರಲ್ಲಿ ನಮಗೆ 2 ಮೈಕು ಮತ್ತು ಒಂದು OTG ಸಿಗುತ್ತೆ. ಅದನ್ನು ನೀವು ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ಅಲ್ಲಿ OTG ನಿಮ್ಮ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು OTGನ ಆನ್ ಮಾಡಿಕೊಂಡ್ರೆ ಆ ಒಂದು ಮೈಕಿಗೆ ಮತ್ತು ಈ ಒಂದು ಮೈಕಿಗೆ ಕನೆಕ್ಟ್ ಆಗುತ್ತೆ. ನೋಡೋದು ಈ ರೀತಿ ಗ್ರೀನ್ ಸಿಂಬಲ್ ಇದ್ದರೆ ಆಗ ಕನೆಕ್ಟ್ ಆಗಿದೆ ಅಂತ ಅರ್ಥ. ಅದರಲ್ಲಿ ನಿಮಗೆ ಲೈಟ್ ಬಂದಿರುತ್ತೆ, ರೆಡ್ ಕಲರು. ಓಕೆ, ಇಲ್ಲಿ ಗ್ರೀನ್ ಕಲರ್ ಜೊತೆ ನಿಮಗೆ ಈ ರೀತಿ ಗೊತ್ತಾಗುತ್ತೆ, ಅಂದರೆ ಕನೆಕ್ಟ್ ಆಗಿದೆ ಅಂತ ಅರ್ಥ ಆಗುತ್ತೆ. ಓಕೆ, ಕೆಲವೊಂದು ಮೈಕಿಗೆ ಇದು ಕನೆಕ್ಟ್ ಆಗಲ್ಲ, ಕೆಲವೊಂದು ಮೊಬೈಲಿಗೆ. ಅದಕ್ಕೆ ಓಪನ್ ಕ್ಯಾಮ್ರಾ ಅಂತೂ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಅದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಮತ್ತು ನೆಕ್ಸ್ಟು ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಚಾರ್ಜಿಂಗ್ ಕೊಡ್ತಾರೆ. ಮತ್ತು ನೆಕ್ಸ್ಟು ಕನೆಕ್ಟರ್ ಕೂಡ ಇದೆ, ನೋಡ್ಬೋದು. ಇಲ್ಲಿ ಐಫೋನಿಗೆ ಕೂಡ ನೀವು ಯೂಸ್ ಮಾಡ್ಕೋಬೋದು. ಈ ರೀತಿ ಒಂದು 2 ಕನೆಕ್ಟರ್ ಕೂಡ ನಿಮಗೆ ಕೊಟ್ಟಿರ್ತಾರೆ. 2 ಮೈಕಿಗೆ ನೀವು ಯೂಸ್ ಮಾಡ್ಕೋಬೋದು. ಮತ್ತು ನೆಕ್ಸ್ಟು ಇನ್ನೊಂದು ಚಾರ್ಜಿಂಗ್ ಕೊಟ್ಟಿರ್ತಾರೆ. ಓ ಮೈ ಗಾಡ್, ಕೆಳಗಡೆ ಬಿತ್ತು, ನೋಡ್ಬೋದು. ಮತ್ತು ನೆಕ್ಸ್ಟು ಇಲ್ಲಿ ಚಾರ್ಜಿಂಗನ್ನು ಕೊಟ್ಟಿದ್ದಾರೆ. ಇದನ್ನು ನೀವು ಡೈರೆಕ್ಟಾಗಿ ಆ ಒಂದು ಏರ್ಬಡ್ಸಿಗೆ ಕೂಡ ಹಾಕ್ಬೋದು. ಏರ್ಬಡ್ಸ್ ಅಲ್ಲ, ಈ ಮೈಕಿಗೆ ಡೈರೆಕ್ಟ್ ಕೂಡ ಅಲ್ಲಿ ಹಾಕ್ಬೋದು, ಡೈರೆಕ್ಟಾಗಿ ಕೂಡ ಚಾರ್ಜ್ ಮಾಡ್ಬೋದು. ಇಲ್ಲಿ ನೋಡೋದು, ಇಲ್ಲಿ ಪ್ಲಗ್ ಮಾಡ್ಕೊಂಬಿಟ್ಟು ನಿಮ್ದು ಯಾವ್ದಾದ್ರು ಚಾರ್ಜಿಂಗು ಇರುತ್ತೆ ಗೊತ್ತಾ, ಅಲ್ಲಿ ಕೂಡ ನೀವು ಇದನ್ನು ಹಾಕ್ಬೋದು. ಅಕಸ್ಮಾತ್ ನಿಮಗೆ ಈ ರೀತಿ ಬೇಡ ಅಂತಂದರೆ ಡೈರೆಕ್ಟಾಗಿ ತೋರಿಸ್ತೀವಿ, ಒಂದು ಸೆಕೆಂಡ್. ನೋಡ್ಬೋದು, ಡೈರೆಕ್ಟಾಗಿ ಕೂಡ ನೀವು ಇಲ್ಲಿ ಪ್ಲಗ್ ಮಾಡ್ಬೋದು. 2 ಮೈಕನ್ನು ಇಲ್ಲಿ ಇಟ್ಬಿಟ್ಟು ನೀವು ಚಾರ್ಜಿಂಗ್ ಮಾಡ್ಕೋಬೋದು. ಇಲ್ಲಿ ಇಟ್ಬಿಟ್ಟು ಓಕೆ ಅನ್ಸಿ, ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಕೂಡ ನೀವು ಚಾರ್ಜಿಂಗನ್ನು ಮಾಡ್ಬೋದು. 2 ಸೇರಿಸ್ಬಿಟ್ಟು ಅಲ್ಲಿ ಚಾರ್ಜಿಂಗ್ ಆಗುತ್ತೆ. ಮತ್ತು ನೆಕ್ಸ್ಟು ಇದರ ಫ್ಯೂಚರ್ಸ್ ಏನಪ್ಪ ಅಂತಂದರೆ
ಇದು ಆಲ್ಮೋಸ್ಟ್ 20 ಮೀಟರ್ವರೆಗೂ ಕವರ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿ ಕೂಡ ಅದು ಕವರ್ ಆಗುತ್ತೆ. ನಾನು ಯೂಸ್ ಮಾಡಿದ್ದೀನಿ. ಬ್ಯಾಟ್ರಿ ಪಿಕಪ್ ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತು ನೆಕ್ಸ್ಟು ಇದರಲ್ಲಿ ನಾಯ್ಸ್ ಕ್ಲಿಯರ್ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂತಂದರೆ ನಾನು ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಈ ರಿವ್ಯೂ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ನಾನು ಹೇಳ್ತಾ ಇರಲಿಲ್ಲ. ತೊಗೊಂಡು ಒಂದು 2-3 ಡೇಸಲ್ಲಿ ನಾನು ರಿವ್ಯೂ ಮಾಡ್ತಾಯಿಲ್ಲ. ಇದು ತೊಗೊಂಡು 1 ಮಂತ್ ಆಗಿದೆ ಮತ್ತು ಚೆನ್ನಾಗಿ ಕೂಡ ಯೂಸ್ ಮಾಡಿದ್ದೀನಿ. ಇದರ ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿದೆ. ಯಾವುದೋ ಒಂದು ಬೇಕಾಬಿಟ್ಟು ಅಥವಾ ಸೆಕೆಂಡ್ ಕ್ವಾಲಿಟಿ ಅಥವಾ ಆ ರೀತಿ ಮಾಡಿ ಕೊಟ್ಟಿಲ್ಲ. ತುಂಬ ಪ್ರೀಮಿಯಮ್ ಆಗಿದೆ ಮತ್ತು ಚೆನ್ನಾಗಿ ಕೂಡ ಇದೆ, ನೋಡ್ಬೋದು. ಓಕೆ, ಮತ್ತು ನೆಕ್ಸ್ಟು ಇದರಲ್ಲಿ 3 ಸ್ಟೆಪ್ ನಾಯ್ಸ್ ಕ್ಲಿಯರ್ ಇರುತ್ತೆ. ಅಕಸ್ಮಾತ್ ನಿಮಗೆ ಹೊರಗಡೆ ಸೌಂಡ್ ಇದ್ದರೆ ಇದನ್ನು ಆನ್ ಮಾಡ್ಕೊಂಡ್ರೆ, ಅಂದರೆ ಇದೇ ಬಟನನ್ನು ನೋಡ್ಬೋದು ಇಲ್ಲಿ ಸೈಡಲ್ಲಿ. ಇದರಲ್ಲೇನು ತುಂಬ ಕಷ್ಟ ಇಲ್ಲ ಆನ್ ಮಾಡೋದು ಆಫ್ ಮಾಡೋದು. ಈ ಒಂದು ಬಟನನ್ನು ನೀವು ಆನ್ ಮಾಡ್ಕೊಂಡಿದ್ದಾದಮೇಲೆ 1 ಸ್ಟೆಪ್ 2 ಸ್ಟೆಪ್ 1 ಸ್ಟೆಪ್ ಪ್ರೆಸ್ ಮಾಡಿದಾಗ ಅದು ನಾಯ್ಸ್ ಕ್ಲಿಯರ್ ಆಗುತ್ತೆ. ಇಫ್ ಇನ್ ಕೇಸ್ ಇನ್ನೂ ಜಾಸ್ತಿ ಬೇಕು ನಾಯ್ಸ್ ಕ್ಲಿಯರ್ ಅಂತಂದರೆ ಮತ್ತೊಂದ್ಸಲ ಪ್ರೆಸ್ ಮಾಡಿದ್ರೆ ಅದು ಕೂಡ ನಿಮಗೆ ಕ್ಲಿಯರ್ ಆಗಿ ನಾಯ್ಸು ಫುಲ್ ಕ್ಲಿಯರಾಗಿ ನಿಮಗೆ ಕೇಳಿಸುತ್ತೆ. ಯಾವುದೇ ರೀತಿ ಹೊರಗಡೆ ಸೌಂಡ್ ನಿಮಗೆ ಕೇಳಿಸೋದಿಲ್ಲ. ಯಾಕಂದರೆ ನಾನು ಯೂಸ್ ಮಾಡಿದ್ದೀನಿ. ಓಕೆ, ನಿಮಗೆ ಅದ್ರ ಬೇಕಾದರೆ ಈ ಒಂದು ಲಿಂಕನ್ನು ನಾನು ಕೊಟ್ಟಿರ್ತೀನಿ ಕೆಳಗಡೆ, ನೀವಲ್ಲಿ ಹೋಗಿ ಪರ್ಚೇಸ್ ಮಾಡೋದು. ತುಂಬ ಚೆನ್ನಾಗಿದೆ. ನಿಮಗೆ ಸಿಂಗಲ್ ಬೇಕು ಅಂದರೆ 1500 ಏನೋ ಆಗುತ್ತೆ. 2 ಬೇಕು ಅಂತಂದರೆ 2000 ರೂಪಾಯಿ ಆಗುತ್ತೆ. ಇನ್ನು 500 ರುಪೀಸ್ ಅಷ್ಟೇ ಕಡಿಮೆ ಬರುತ್ತೆ. ನಿಮಗೆ ಅದ್ರ ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಮತ್ತು ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.